ದೇಶಕ್ಕೆ ಅನ್ನ ಕೊಡುವ ರೈತನ ಬದುಕು ಹೇಗೆ ಅಂದ್ರೆ ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇವೆರಡೂ ಇದ್ದಾಗ ಇನ್ಯಾವುದೋ ರೋಗ ಬಂದು ಬೆಳೆಯೇ ನಾಶವಾಗಿ ಹೋಗಿರುತ್ತೆ. ಮಲೆನಾಡು ಭಾಗದಲ್ಲಿ ಕೀಟ ಬಾಧೆ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಹಚ್ಚ ಹಸಿರಾಗಿರುವ ಮೆಕ್ಕೆಜೋಳ, ಔಷಧಿ ಸಿಂಪಡಣೆ ಮಾಡುತ್ತಿರುವ ರೈತ. ಕೀಟಬಾಧೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರಿಗೆ ಆರಂಭದಲ್ಲೇ ಸಂಕಷ್ಟ ಎದುರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೀಟಬಾಧೆಗೆ ಕಂಗಾಲಾದ ರೈತರು. ನೋಡಲು ಹಚ್ಚ ಹಸಿರಾಗಿರುವಂತಹ ಮೆಕ್ಕೆಜೋಳ ಬೆಳೆ ನೋಡಲು ಚೆನ್ನಾಗಿಯೇ ಕಾಣ್ತಿದೆ. ಆದರೆ ಸುಳಿ ಭಾಗವನ್ನ ಒಳಗೊಳಗೆ ಕೀಟ ತೊರೆದು ಇಡೀ ಮೆಕ್ಕೆಜೋಳದ ತೆನೆಯನ್ನೇ ಕೊಳೆಯುವಂತೆ ಮಾಡ್ತಾ ಇದೆ. ಮೆಕ್ಕೆಜೋಳವನ್ನ ಬಾಧಿಸ್ತಾ ಇರುವಂತಹ ಕೀಟಕ್ಕೆ ಹುಸಿ ಸೈನಿಕ ಹುಳು ಅಂತ ಕೃಷಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಬ ಭಾಗದಲ್ಲಿ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳಕ್ಕೆ ಹುಸಿ ಸೈನಿಕ ಹುಳುಬಾಧೆ ಕಾಣಿಸಿಕೊಂಡಿದೆ. ಮುಂಗಾರಿನಲ್ಲಿ ಸುರಿದ ಮಳೆಯಿಂದ ನಷ್ಟ ಅನುಭವಿಸಿದಂತಹ ರೈತರು ಇದೀಗ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿರುವಂತಹ ಮೆಕ್ಕೆಜೋಳಕ್ಕೆ ಕೀಟಬಾಧೆ ತಗುಲಿರುವುದು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಒಂದು ಸಮಸ್ಯೆ ಏನು ಅಂದ್ರೆ ಮೆಕ್ಕೆಜೋಳ ಹುಟ್ಟಿ ಒಂದು 10-15 ದಿವಸದಲ್ಲಿ 2-3 ಎಲೆ ಆಗ್ತಿದ್ದಂಗೆ ಸುಳಿ ರೋಗ, ಅದೇನು ರೋಗ ಬರ್ತಾ ಇದೆ ಅಂದ್ರೆ ವಿಚಿತ್ರವಾದಂತ ರೋಗ. ಯಾವುದೇ ಮೆಡಿಸಿನ್ ಹೊಡೆದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಿಲ್ಲ. ಯಾಕೆಂದ್ರೆ ನಾವಿವತ್ತು 1 ಲೀಟರ್ ಹಾಲು ಕೊಡ್ಬೇಕಾದ್ರೆ ಡೈರಿಯಲ್ಲಿ ಡಿಗ್ರಿ ಚೆಕ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಕುಡಿದ್ರೆ ಸಾಯೋಂತ ವಿಷನ ಸೀಲ್ ಮಾಡಿ ಕಳಿಸಿರ್ತಾರೆ. ಅದರಲ್ಲಿ ಏನು ವಿಷ ಐತಾ ಇಲ್ಲೋ ಗೊತ್ತಿಲ್ಲ. ಕಂಪ್ಲೀಟ್ 1000 ಎಕರೆ ಮೆಕ್ಕೆಜೋಳ ಇವತ್ತು ಹುಟ್ಟಿರೋದು ಮಣ್ಪಾಲಾಗ್ತಿದೆ. ಇನ್ನು ಬೆಳೆಯನ್ನು ಉಳಿಸಿಕೊಳ್ಳಲು ಔಷಧಿ ಸಿಂಪಡಿಸಿದರೂ ಕೂಡ ಕೀಟದ ಹಾವಳಿ ಮಾತ್ರ ಕಡಿಮೆಯಾಗ್ತಿಲ್ಲ. ಇತ್ತ ಮೆಕ್ಕೆಜೋಳಕ್ಕೆ ಬೆಲೆಯೂ ಇಲ್ಲದೆ ಮತ್ತೊಂದು ಕಡೆಗೆ ಹಾಕಿರುವಂತಹ ಬೆಳೆಯೂ ಬಾರದೆ ಎಕರೆಗೆ 10 ರಿಂದ 15 ಸಾವಿರ ನಷ್ಟದಲ್ಲಿ ಬದುಕುವಂತಹ ಪರಿಸ್ಥಿತಿ ಅನ್ನದಾತನಿಗೆ ಎದುರಾಗಿದೆ. ಮಳೆಗಾಲದಲ್ಲಿ ಸುರಿದ ಮಳೆಗೆ ಬೆಳೆ ಬಾರದೆ ಸಂಕಷ್ಟದಲ್ಲಿದ್ದ ಅನ್ನದಾತನಿಗೆ ಈಗ ಮತ್ತೊಂದು ಕೀಟಬಾಧೆಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡುವಂತಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶಕ್ಕೆ ಅನ್ನ ಕೊಡುವ ರೈತನ ಬದುಕು ಹೇಗೆ ಅಂದ್ರೆ ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇವೆರಡೂ ಇದ್ದಾಗ ಇನ್ಯಾವುದೋ ರೋಗ ಬಂದು ಬೆಳೆಯೇ ನಾಶವಾಗಿ ಹೋಗಿರುತ್ತೆ. ಮಲೆನಾಡು ಭಾಗದಲ್ಲಿ ಕೀಟ ಬಾಧೆ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಹಚ್ಚ ಹಸಿರಾಗಿರುವ ಮೆಕ್ಕೆಜೋಳ, ಔಷಧಿ ಸಿಂಪಡಣೆ ಮಾಡುತ್ತಿರುವ ರೈತ. ಕೀಟಬಾಧೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರಿಗೆ ಆರಂಭದಲ್ಲೇ ಸಂಕಷ್ಟ ಎದುರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೀಟಬಾಧೆಗೆ ಕಂಗಾಲಾದ ರೈತರು. ನೋಡಲು ಹಚ್ಚ ಹಸಿರಾಗಿರುವಂತಹ ಮೆಕ್ಕೆಜೋಳ ಬೆಳೆ ನೋಡಲು ಚೆನ್ನಾಗಿಯೇ ಕಾಣ್ತಿದೆ. ಆದರೆ ಸುಳಿ ಭಾಗವನ್ನ ಒಳಗೊಳಗೆ ಕೀಟ ತೊರೆದು ಇಡೀ ಮೆಕ್ಕೆಜೋಳದ ತೆನೆಯನ್ನೇ ಕೊಳೆಯುವಂತೆ ಮಾಡ್ತಾ ಇದೆ. ಮೆಕ್ಕೆಜೋಳವನ್ನ ಬಾಧಿಸ್ತಾ ಇರುವಂತಹ ಕೀಟಕ್ಕೆ ಹುಸಿ ಸೈನಿಕ ಹುಳು ಅಂತ ಕೃಷಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಬ ಭಾಗದಲ್ಲಿ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳಕ್ಕೆ ಹುಸಿ ಸೈನಿಕ ಹುಳುಬಾಧೆ ಕಾಣಿಸಿಕೊಂಡಿದೆ. ಮುಂಗಾರಿನಲ್ಲಿ ಸುರಿದ ಮಳೆಯಿಂದ ನಷ್ಟ ಅನುಭವಿಸಿದಂತಹ ರೈತರು ಇದೀಗ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿರುವಂತಹ ಮೆಕ್ಕೆಜೋಳಕ್ಕೆ ಕೀಟಬಾಧೆ ತಗುಲಿರುವುದು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಒಂದು ಸಮಸ್ಯೆ ಏನು ಅಂದ್ರೆ ಮೆಕ್ಕೆಜೋಳ ಹುಟ್ಟಿ ಒಂದು 10-15 ದಿವಸದಲ್ಲಿ 2-3 ಎಲೆ ಆಗ್ತಿದ್ದಂಗೆ ಸುಳಿ ರೋಗ, ಅದೇನು ರೋಗ ಬರ್ತಾ ಇದೆ ಅಂದ್ರೆ ವಿಚಿತ್ರವಾದಂತ ರೋಗ. ಯಾವುದೇ ಮೆಡಿಸಿನ್ ಹೊಡೆದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಿಲ್ಲ. ಯಾಕೆಂದ್ರೆ ನಾವಿವತ್ತು 1 ಲೀಟರ್ ಹಾಲು ಕೊಡ್ಬೇಕಾದ್ರೆ ಡೈರಿಯಲ್ಲಿ ಡಿಗ್ರಿ ಚೆಕ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಕುಡಿದ್ರೆ ಸಾಯೋಂತ ವಿಷನ ಸೀಲ್ ಮಾಡಿ ಕಳಿಸಿರ್ತಾರೆ. ಅದರಲ್ಲಿ ಏನು ವಿಷ ಐತಾ ಇಲ್ಲೋ ಗೊತ್ತಿಲ್ಲ. ಕಂಪ್ಲೀಟ್ 1000 ಎಕರೆ ಮೆಕ್ಕೆಜೋಳ ಇವತ್ತು ಹುಟ್ಟಿರೋದು ಮಣ್ಪಾಲಾಗ್ತಿದೆ. ಇನ್ನು ಬೆಳೆಯನ್ನು ಉಳಿಸಿಕೊಳ್ಳಲು ಔಷಧಿ ಸಿಂಪಡಿಸಿದರೂ ಕೂಡ ಕೀಟದ ಹಾವಳಿ ಮಾತ್ರ ಕಡಿಮೆಯಾಗ್ತಿಲ್ಲ. ಇತ್ತ ಮೆಕ್ಕೆಜೋಳಕ್ಕೆ ಬೆಲೆಯೂ ಇಲ್ಲದೆ ಮತ್ತೊಂದು ಕಡೆಗೆ ಹಾಕಿರುವಂತಹ ಬೆಳೆಯೂ ಬಾರದೆ ಎಕರೆಗೆ 10 ರಿಂದ 15 ಸಾವಿರ ನಷ್ಟದಲ್ಲಿ ಬದುಕುವಂತಹ ಪರಿಸ್ಥಿತಿ ಅನ್ನದಾತನಿಗೆ ಎದುರಾಗಿದೆ.
ಮಳೆಗಾಲದಲ್ಲಿ ಸುರಿದ ಮಳೆಗೆ ಬೆಳೆ ಬಾರದೆ ಸಂಕಷ್ಟದಲ್ಲಿದ್ದ ಅನ್ನದಾತನಿಗೆ ಈಗ ಮತ್ತೊಂದು ಕೀಟಬಾಧೆಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡುವಂತಾಗಿದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶಕ್ಕೆ ಅನ್ನ ಕೊಡುವ ರೈತನ ಬದುಕು ಹೇಗೆ ಅಂದ್ರೆ ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇವೆರಡೂ ಇದ್ದಾಗ ಇನ್ಯಾವುದೋ ರೋಗ ಬಂದು ಬೆಳೆಯೇ ನಾಶವಾಗಿ ಹೋಗಿರುತ್ತೆ. ಮಲೆನಾಡು ಭಾಗದಲ್ಲಿ ಕೀಟ ಬಾಧೆ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಹಚ್ಚ ಹಸಿರಾಗಿರುವ ಮೆಕ್ಕೆಜೋಳ, ಔಷಧಿ ಸಿಂಪಡಣೆ ಮಾಡುತ್ತಿರುವ ರೈತ. ಕೀಟಬಾಧೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರಿಗೆ ಆರಂಭದಲ್ಲೇ ಸಂಕಷ್ಟ ಎದುರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೀಟಬಾಧೆಗೆ ಕಂಗಾಲಾದ ರೈತರು. ನೋಡಲು ಹಚ್ಚ ಹಸಿರಾಗಿರುವಂತಹ ಮೆಕ್ಕೆಜೋಳ ಬೆಳೆ ನೋಡಲು ಚೆನ್ನಾಗಿಯೇ ಕಾಣ್ತಿದೆ. ಆದರೆ ಸುಳಿ ಭಾಗವನ್ನ ಒಳಗೊಳಗೆ ಕೀಟ ತೊರೆದು ಇಡೀ ಮೆಕ್ಕೆಜೋಳದ ತೆನೆಯನ್ನೇ ಕೊಳೆಯುವಂತೆ ಮಾಡ್ತಾ ಇದೆ. ಮೆಕ್ಕೆಜೋಳವನ್ನ ಬಾಧಿಸ್ತಾ ಇರುವಂತಹ ಕೀಟಕ್ಕೆ ಹುಸಿ ಸೈನಿಕ ಹುಳು ಅಂತ ಕೃಷಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಬ ಭಾಗದಲ್ಲಿ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳಕ್ಕೆ ಹುಸಿ ಸೈನಿಕ ಹುಳುಬಾಧೆ ಕಾಣಿಸಿಕೊಂಡಿದೆ. ಮುಂಗಾರಿನಲ್ಲಿ ಸುರಿದ ಮಳೆಯಿಂದ ನಷ್ಟ ಅನುಭವಿಸಿದಂತಹ ರೈತರು ಇದೀಗ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿರುವಂತಹ ಮೆಕ್ಕೆಜೋಳಕ್ಕೆ ಕೀಟಬಾಧೆ ತಗುಲಿರುವುದು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಒಂದು ಸಮಸ್ಯೆ ಏನು ಅಂದ್ರೆ ಮೆಕ್ಕೆಜೋಳ ಹುಟ್ಟಿ ಒಂದು 10-15 ದಿವಸದಲ್ಲಿ 2-3 ಎಲೆ ಆಗ್ತಿದ್ದಂಗೆ ಸುಳಿ ರೋಗ, ಅದೇನು ರೋಗ ಬರ್ತಾ ಇದೆ ಅಂದ್ರೆ ವಿಚಿತ್ರವಾದಂತ ರೋಗ. ಯಾವುದೇ ಮೆಡಿಸಿನ್ ಹೊಡೆದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಿಲ್ಲ. ಯಾಕೆಂದ್ರೆ ನಾವಿವತ್ತು 1 ಲೀಟರ್ ಹಾಲು ಕೊಡ್ಬೇಕಾದ್ರೆ ಡೈರಿಯಲ್ಲಿ ಡಿಗ್ರಿ ಚೆಕ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಕುಡಿದ್ರೆ ಸಾಯೋಂತ ವಿಷನ ಸೀಲ್ ಮಾಡಿ ಕಳಿಸಿರ್ತಾರೆ. ಅದರಲ್ಲಿ ಏನು ವಿಷ ಐತಾ ಇಲ್ಲೋ ಗೊತ್ತಿಲ್ಲ. ಕಂಪ್ಲೀಟ್ 1000 ಎಕರೆ ಮೆಕ್ಕೆಜೋಳ ಇವತ್ತು ಹುಟ್ಟಿರೋದು ಮಣ್ಪಾಲಾಗ್ತಿದೆ. ಇನ್ನು ಬೆಳೆಯನ್ನು ಉಳಿಸಿಕೊಳ್ಳಲು ಔಷಧಿ ಸಿಂಪಡಿಸಿದರೂ ಕೂಡ ಕೀಟದ ಹಾವಳಿ ಮಾತ್ರ ಕಡಿಮೆಯಾಗ್ತಿಲ್ಲ. ಇತ್ತ ಮೆಕ್ಕೆಜೋಳಕ್ಕೆ ಬೆಲೆಯೂ ಇಲ್ಲದೆ ಮತ್ತೊಂದು ಕಡೆಗೆ ಹಾಕಿರುವಂತಹ ಬೆಳೆಯೂ ಬಾರದೆ ಎಕರೆಗೆ 10 ರಿಂದ 15 ಸಾವಿರ ನಷ್ಟದಲ್ಲಿ ಬದುಕುವಂತಹ ಪರಿಸ್ಥಿತಿ ಅನ್ನದಾತನಿಗೆ ಎದುರಾಗಿದೆ. ಮಳೆಗಾಲದಲ್ಲಿ ಸುರಿದ ಮಳೆಗೆ ಬೆಳೆ ಬಾರದೆ ಸಂಕಷ್ಟದಲ್ಲಿದ್ದ ಅನ್ನದಾತನಿಗೆ ಈಗ ಮತ್ತೊಂದು ಕೀಟಬಾಧೆಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡುವಂತಾಗಿದೆ. ಭೀಮಾನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ದೇಶಕ್ಕೆ ಅನ್ನ ಕೊಡುವ ರೈತನ ಬದುಕು ಹೇಗೆ ಅಂದ್ರೆ ಬೆಳೆ ಬಂದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇವೆರಡೂ ಇದ್ದಾಗ ಇನ್ಯಾವುದೋ ರೋಗ ಬಂದು ಬೆಳೆಯೇ ನಾಶವಾಗಿ ಹೋಗಿರುತ್ತೆ. ಮಲೆನಾಡು ಭಾಗದಲ್ಲಿ ಕೀಟ ಬಾಧೆ ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಹಚ್ಚ ಹಸಿರಾಗಿರುವ ಮೆಕ್ಕೆಜೋಳ, ಔಷಧಿ ಸಿಂಪಡಣೆ ಮಾಡುತ್ತಿರುವ ರೈತ. ಕೀಟಬಾಧೆ ಅನ್ನದಾತರನ್ನ ಕಂಗಾಲಾಗಿಸಿದೆ. ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರಿಗೆ ಆರಂಭದಲ್ಲೇ ಸಂಕಷ್ಟ ಎದುರಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೀಟಬಾಧೆಗೆ ಕಂಗಾಲಾದ ರೈತರು. ನೋಡಲು ಹಚ್ಚ ಹಸಿರಾಗಿರುವಂತಹ ಮೆಕ್ಕೆಜೋಳ ಬೆಳೆ ನೋಡಲು ಚೆನ್ನಾಗಿಯೇ ಕಾಣ್ತಿದೆ. ಆದರೆ ಸುಳಿ ಭಾಗವನ್ನ ಒಳಗೊಳಗೆ ಕೀಟ ತೊರೆದು ಇಡೀ ಮೆಕ್ಕೆಜೋಳದ ತೆನೆಯನ್ನೇ ಕೊಳೆಯುವಂತೆ ಮಾಡ್ತಾ ಇದೆ. ಮೆಕ್ಕೆಜೋಳವನ್ನ ಬಾಧಿಸ್ತಾ ಇರುವಂತಹ ಕೀಟಕ್ಕೆ ಹುಸಿ ಸೈನಿಕ ಹುಳು ಅಂತ ಕೃಷಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸೊರಬ ಭಾಗದಲ್ಲಿ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿದಂತಹ ಮೆಕ್ಕೆಜೋಳಕ್ಕೆ ಹುಸಿ ಸೈನಿಕ ಹುಳುಬಾಧೆ ಕಾಣಿಸಿಕೊಂಡಿದೆ. ಮುಂಗಾರಿನಲ್ಲಿ ಸುರಿದ ಮಳೆಯಿಂದ ನಷ್ಟ ಅನುಭವಿಸಿದಂತಹ ರೈತರು ಇದೀಗ ಬೇಸಿಗೆಯಲ್ಲಿ ಬಿತ್ತನೆ ಮಾಡಿರುವಂತಹ ಮೆಕ್ಕೆಜೋಳಕ್ಕೆ ಕೀಟಬಾಧೆ ತಗುಲಿರುವುದು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಒಂದು ಸಮಸ್ಯೆ ಏನು ಅಂದ್ರೆ ಮೆಕ್ಕೆಜೋಳ ಹುಟ್ಟಿ ಒಂದು 10-15 ದಿವಸದಲ್ಲಿ 2-3 ಎಲೆ ಆಗ್ತಿದ್ದಂಗೆ ಸುಳಿ ರೋಗ, ಅದೇನು ರೋಗ ಬರ್ತಾ ಇದೆ ಅಂದ್ರೆ ವಿಚಿತ್ರವಾದಂತ ರೋಗ. ಯಾವುದೇ ಮೆಡಿಸಿನ್ ಹೊಡೆದ್ರೂ ಕೂಡ ಅದು ಕಂಟ್ರೋಲ್ ಆಗ್ತಿಲ್ಲ. ಯಾಕೆಂದ್ರೆ ನಾವಿವತ್ತು 1 ಲೀಟರ್ ಹಾಲು ಕೊಡ್ಬೇಕಾದ್ರೆ ಡೈರಿಯಲ್ಲಿ ಡಿಗ್ರಿ ಚೆಕ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಕುಡಿದ್ರೆ ಸಾಯೋಂತ ವಿಷನ ಸೀಲ್ ಮಾಡಿ ಕಳಿಸಿರ್ತಾರೆ. ಅದರಲ್ಲಿ ಏನು ವಿಷ ಐತಾ ಇಲ್ಲೋ ಗೊತ್ತಿಲ್ಲ. ಕಂಪ್ಲೀಟ್ 1000 ಎಕರೆ ಮೆಕ್ಕೆಜೋಳ ಇವತ್ತು ಹುಟ್ಟಿರೋದು ಮಣ್ಪಾಲಾಗ್ತಿದೆ.
ಇನ್ನು ಬೆಳೆಯನ್ನು ಉಳಿಸಿಕೊಳ್ಳಲು ಔಷಧಿ ಸಿಂಪಡಿಸಿದರೂ ಕೂಡ ಕೀಟದ ಹಾವಳಿ ಮಾತ್ರ ಕಡಿಮೆಯಾಗ್ತಿಲ್ಲ. ಇತ್ತ ಮೆಕ್ಕೆಜೋಳಕ್ಕೆ ಬೆಲೆಯೂ ಇಲ್ಲದೆ ಮತ್ತೊಂದು ಕಡೆಗೆ ಹಾಕಿರುವಂತಹ ಬೆಳೆಯೂ ಬಾರದೆ ಎಕರೆಗೆ 10 ರಿಂದ 15 ಸಾವಿರ ನಷ್ಟದಲ್ಲಿ ಬದುಕುವಂತಹ ಪರಿಸ್ಥಿತಿ ಅನ್ನದಾತನಿಗೆ ಎದುರಾಗಿದೆ. ಮಳೆಗಾಲದಲ್ಲಿ ಸುರಿದ ಮಳೆಗೆ ಬೆಳೆ ಬಾರದೆ ಸಂಕಷ್ಟದಲ್ಲಿದ್ದ ಅನ್ನದಾತನಿಗೆ ಈಗ ಮತ್ತೊಂದು ಕೀಟಬಾಧೆಯಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಬೆಳೆ ಉಳಿಸಿಕೊಳ್ಳಲು ರೈತ ಪರದಾಡುವಂತಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.